ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲ್ ಅನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂದರೆ, ಸಂತ್ರಸ್ತ ಮಹಿಳೆಯರಿಗೆ ಒಟ್ಟಾರೆ 85 ಲಕ್ಷ ರೂಪಾಯಿ ಕೋರ್ಟ್ ಆದೇಶ ನೀಡಿದೆ. ಈ ಪ್ರಕರಣ ಎಲ್ಲಿ ನಡೆದಿದ್ದು ಹಾಗೂ ಈ ಪ್ರಕರಣದಲ್ಲಿ ಯಾಕೆ 85 ಲಕ್ಷ ರೂಪಾಯಿಗಳಷ್ಟು ಪರಿಹಾರನ ಈ ಮಹಿಳೆಯರಿಗೆ ನೀಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವು ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಇದರ ಮಾಹಿತಿ ಸಿಗೋದಿಲ್ಲ ಸ್ನೇಹಿತರೆ. ಪ್ರಕರಣ 2019ರಲ್ಲಿ ಪೊಲ್ಲಾಚಿ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿನಿ ಸೇರಿದಂತೆ 8 ಮಹಿಳೆಯರನ್ನು ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ಬೆಳಕಿಗೆ ಬಂದಿತ್ತು. 2016 ಮತ್ತು 2018ರ ನಡುವೆ ಈ ಮಹಿಳೆಯರು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ 9 ಅಪರಾಧಿಗಳನ್ನು ಅದನ್ನು ಚಿತ್ರಿಸಿ ಮತ್ತು ಲೈಂಗಿಕ ಅನುಕೂಲ ಮತ್ತು ಹಣಕಾಸಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು. 2019ರ ಫೆಬ್ರವರಿ 24ರಂದು 19 ವರ್ಷದ ಸಂತ್ರಸ್ತೆಯೊಬ್ಬಳು ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿ 2019ರ ಮೇ 21ರಂದು ಕೊಯಮತ್ತೂರು ಮಹಿಳಾ ನ್ಯಾಯಾಲಯದಲ್ಲಿ ಆರೋಪಿ ಪಟ್ಟಿ ಸಲ್ಲಿಸಿದರು. 9 ಅಪರಾಧಿಗಳ ಮೇಲೆ ಭಾರತೀಯ ದಂಡ ಸಹಿತ IPC ವಿಭಾಗಗಳನ್ನು ಅಡಿಯಲ್ಲಿ ಆರೋಪ ದಾಖಲಿಸಿದ್ದು, ಇದರಲ್ಲಿ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಪದೇ ಪದೇ ಅತ್ಯಾಚಾರ, ಕ್ರಿಮಿನಲ್ ಪಿತೂರಿ, ಲೈಂಗಿಕ ಕಿರುಕುಳ ಮತ್ತು ಬ್ಲ್ಯಾಕ್ ಮೇಲ್ ಸೇರಿದಂತೆ ಸುದೀರ್ಘ ವಿಚಾರಣೆ ಬಳಿಕ ತೀರ್ಪು ಹೊರಬಂದಿದೆ. ಈ ವಿಚಾರಣೆಯಲ್ಲಿ ಯಾರ್ಯಾರು ಅಪರಾಧಿಗಳಾಗಿದ್ರು ಅಂದರೆ, 6 ವರ್ಷಗಳ ಹಿಂದೆ ಇಡೀ ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಈ ಪ್ರಕರಣ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ R ನಂದಿನಿ ದೇವಿ ರವರು ಪೀಠ ಈ ತೀರ್ಪನ್ನು ನೀಡಿದೆ. ಅಪರಾಧಿಗಳಾದ ಕೆ ತಿರುನಾಪುರಸ್, ಅಪರಾಧಿಗಳ ಹೆಸರು A1 ತಿರುನಾಕಸಾಪುರ, ಅವನ 34 ಏಜು, N ರಿಶ್ವಂತ್ ಅಲಿಯಾಸ್ ಶಬರಿ ರಾಜನ್ 32 ವಯಸ್ಸು, M ಸತೀಶ್ 33 ವಯಸ್ಸು, T ವಸಂತ್ ಕುಮಾರ್ 30 ವಯಸ್ಸು, R ಮಣಿ ವಣ್ಣನ್ 32 ವಯಸ್ಸು, ಹರಿಯನ್ ಪಾಲ್ 32 ವಯಸ್ಸು, P ಬಾಲು ಅಲಿಯಾಸ್ ಬೈಕ್ ಬಾಲು 33, K ಅರುಳಾನಂದನ್ 39 ಮತ್ತು M ಅರುಣ್ ಕುಮಾರ್ಗೆ ಶಿಕ್ಷೆ ವಿಧಿಸಲಾಗಿದೆ. ಅದು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ ಇವರಿಗೆ. ಜೀವಾವಧಿ ಶಿಕ್ಷೆ ಅಲ್ಲದೆ ಸಂತ್ರಸ್ತ ಮಹಿಳೆಯರಿಗೆ ಒಟ್ಟಾರೆ 85 ಲಕ್ಷ ರೂಪಾಯಿ ನೀಡುವಂತೆ ನ್ಯಾಯಾಲಯ ತೀರ್ಪಿನಲ್ಲಿ ತಿಳಿಸಿದೆ. ವಿಚಾರಣೆ ಸಮಯದಲ್ಲಿ 200ಕ್ಕೂ ಹೆಚ್ಚು ದಾಖಲೆಗಳನ್ನು ಪರಿಶೀಲಿಸಿ 400 ಪುರಾವೆಗಳು, ಈ ಕೇಸ್ಗೆ ಸಂಬಂಧಪಟ್ಟ 400 ಪುರಾವೆಗಳನ್ನು ಸಾಕ್ಷಿಯಾಗಿ ಪರಿಗಣಿಸಿ 200 ಸಾಕ್ಷ್ಯದಾರರನ್ನು ವಿಚಾರಣೆ ನಡೆಸಿ ಈ ತೀರ್ಪನ್ನು ನೀಡಿರೋದು. ಈ ತೀರ್ಪು ಬಂದಿದ್ದು ಯಾವಾಗ ಅಂದರೆ ಮೇ 14, 2025, ಇದೇ ತಿಂಗಳು ಬಂದಿರೋ ತೀರ್ಪಿದು. ಈ ರೀತಿ ಮಹಿಳೆಗೆ ಸುಮಾರು 2019ರಿಂದ 2025ರವರೆಗೂ ಈ ಪ್ರಕರಣ ನಡೆದಿದ್ದು, ಈಗ ಈ ಮಹಿಳೆಯರಿಗೆ ಒಂದು ನ್ಯಾಯ ಸಿಕ್ಕಿದೆ. ನ್ಯಾಯದ ಜೊತೆ ಇಷ್ಟು ಜನಕ್ಕೂ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಹಾಗೂ 85 ಲಕ್ಷ ರೂಪಾಯಿಗಳಷ್ಟು ಇವರಿಗೆ ದಂಡ ವಿಧಿಸಲಾಗಿದೆ. ಸ್ನೇಹಿತರೆ, ಇದು ಒಂದು ಚಿಕ್ಕದಾಗಿ ನಾನು ನೀಡಿದ್ದೀನಿ ಮಾಹಿತಿ ಇದ್ರ ಬಗ್ಗೆ. ನಿಮಗೆ ಯಾವುದೇ ರೀತಿ ಕಾನೂನಾತ್ಮಕ ಸಮಸ್ಯೆ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಮುಖಾಂತರ ನೀವು ನನ್ನ ಸಂಪರ್ಕಿಸ್ಬೋದು. ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಅದರಲ್ಲೇ ಇರುತ್ತೆ. ತಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.